ಬಹು ಪತ್ನಿತ್ವಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನಲ್ಲಿ ಬಹುಪತ್ನಿತ್ವ ವ್ಯಾಪಕವಾಗಿ ದುರ್ಬಳಕೆ ಆಗ್ತಾ ಇದೆ ಭಾರತದಲ್ಲಿ ಅಂತ ಅಲಹಾಬಾದ್ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಬಹುಪತ್ನಿತ್ವ ಅನ್ನೋದು ಈಗ ಜಾರಿಯಲ್ಲಿರುವಂಥದ್ದು ಮೊಹಮ್ಮಡನ್ ಲಾನಲ್ಲಿ ಮುಸ್ಲಿಮರ ಅವರ ಒಂದು ಪದ್ಧತಿಯಲ್ಲಿ ಇದೆ. ಬಹುಪತ್ನಿತ್ವ ಅನ್ನೋದು ಹಿಂದೂಗಳಲ್ಲಾಗಿರ್ಬೋದು, ಬೇರೆ ಒಂದು ಇತರೆ ಧರ್ಮಗಳಲ್ಲಾಗಿರ್ಬೋದು, ಅದು ನಿಷೇಧಿತವಾಗಿರುತ್ತೆ ಮತ್ತು ಕಾನೂನು ರೀತಿಯಲ್ಲೂ ಕೂಡ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಮುಸ್ಲಿಂ ಲಾಗೆ ಸಂಬಂಧಪಟ್ಟಂತೆ, ಪರ್ಸನಲ್ ಲಾಗೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಪನ್ನು ಅಲಹಾಬಾದ್ ಹೈಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಈ ಒಂದು ಪ್ರಕರಣದಲ್ಲಿ ಫಾರೂಕ್ ಅನ್ನುವಾತ ಎರಡನೇ ಮದುವೆಯನ್ನು ಮಾಡಿಕೊಂಡಿರ್ತಾನೆ. ಆಕೆಗೆ ಮದುವೆಯನ್ನು ಮಾಡ್ಕೋಬೇಕಾದ್ರೆ ಮೊದಲನೇ ಮದುವೆ ಆಗಿರೋದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ವಿಚಾರವನ್ನು ಹೇಳದೆ ಮಾಡ್ಕೊಂಡಿರ್ತಾನೆ ಅಂಥೇಳಿ ದೂರನ್ನು ನೀಡಿರಲಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಪರ್ಸನಲ್ ಲಾ ಏನಿದೆ, ಮುಸ್ಲಿಂ ಪರ್ಸನಲ್ ಲಾ ಮತ್ತು ಸಾರಿಯತ್ ಆ್ಯಕ್ಟ್ 1937 ಏನಿದೆ, ಇದರ ಅಡಿಯಲ್ಲಿ ಬಹುಪತ್ನಿತ್ವವನ್ನು ಹೊಂದೋದಕ್ಕೆ ಅವಕಾಶ ಇದೆ. ಬಹುಪತ್ನಿತ್ವ ಹೊಂದೋದು ಅಪರಾಧ ಅಲ್ಲ ಅಂಥೇಳಿ ಈ ಒಂದು FIR ಏನಿದೆ ಇದನ್ನು ರದ್ದುಗೊಳಿಸಬೇಕು, ಇದರಂತೆ ಇದನ್ನು ವಿಚಾರಣೆ ಮಾಡಬಾರ್ದು ಅಂಥೇಳಿ ಕೋರಿ ಈ ಒಂದು ಮೇಲ್ಮನವಿಯನ್ನು ಫಾರೂಕ್ ಅನ್ನೋರು ಸಲ್ಲಿಸಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಹೆಂಡತಿ ಗಂಡನ ಮೇಲೆ ಮಾಡಿರುವ ಆರೋಪ ಏನು ಅಂದರೆ, ಮೊದಲನೇ ಮದುವೆ ಮಾಡಿಕೊಂಡಿರುವಂಥ ವಿಚಾರವನ್ನು ಯಾವುದನ್ನು ಹೇಳದೆ ಮೋಸ ಮಾಡಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಇದು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿರುವಂಥದ್ದು ಅನ್ನುವ ಕೆಲವು ಆರೋಪಗಳನ್ನು ಸೇರಿಸಿ ದೂರನ್ನು ನೀಡಲಾಗಿರುತ್ತೆ. ಇದರ ವಿಚಾರಣೆಯನ್ನು ಮಾಡಿದಂಥ ಅಲಹಾಬಾದ್ ಹೈಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಒಂದು ಮಹತ್ವದ ಆದೇಶವನ್ನು ಕೂಡ ನೀಡಿದೆ. ಈ ಒಂದು ಆದೇಶವನ್ನು ನೀಡೋದರ ಒಂದಿಗೆ ಮೊಹಮ್ಮಡನ್ ಲಾ ಅಂದರೆ ಇಸ್ಲಾಂ ವಿಕಸಿತಗೊಳ್ಳುವಂಥ ಸಂದರ್ಭದಲ್ಲಿ ಆ ಒಂದು ವಿಚಾರನೂ ಕೂಡ ಇಲ್ಲಿ ನಮೂದು ಮಾಡಲಾಗಿದೆ. ಅಂಥ ಸಂದರ್ಭದಲ್ಲಿ ಅರಬ್ ಬುಡಕಟ್ಟು ಜನಾಂಗದಲ್ಲಿ ಆಗ ಬಡದಾಟಗಳು ಆಗ್ತಾ ಇತ್ತು. ಅಲ್ಲಿನ ಒಂದು ಗಂಡಸರು ಹೆಚ್ಚಿಗೆ ಸಾವನ್ನು ಅಪ್ತಾಯಿದ್ರು. ಆಗ ಮಹಿಳೆಯರು ಮತ್ತು ಮಕ್ಕಳು ಅನಾಥರಾಗ್ತಾಯಿದ್ರು, ವಿಧವೆಯರಾಗ್ತಾಯಿದ್ರು. ಸೊ ಅದನ್ನು ಸರಿದೂಗಿಸೋದಕ್ಕೆ ಸಮಾಜದ ಒಂದು ಉದ್ದೇಶವನ್ನು ಇಟ್ಕೊಂಡು, ಸಾಮಾಜಿಕ ಒಂದು ಉದ್ದೇಶವನ್ನು ಇಟ್ಕೊಂಡು ಬಹುಪತ್ನಿತ್ವವನ್ನು ಹೊಂದೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯಿತು ಅನ್ನೋದು ಈ ಒಂದು ಪ್ರಕರಣದಲ್ಲಿ ನಮೂದು ಮಾಡಲಾಗಿದೆ. ಸೊ ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಅಂಥ ಒಂದು ಇಸ್ಲಾಂ ವಿಕಸನಗೊಳ್ಳುವಂಥ ಆ ಒಂದು ಸಂದರ್ಭದಲ್ಲಿ ಬೇರೆ ದೇಶಗಳ ಮೇಲೆ ದಂಡೆತ್ತಿ ದಾಳಿಯನ್ನು ಮಾಡಲಿಕ್ಕೆ ಹೋಗ್ತಾಯಿದ್ರು. ಅಲ್ಲೂ ಕೂಡ ಸೈನಿಕರು ಅಂದರೆ ಗಂಡಸರು ಸಾವನ್ನಪ್ತಾಯಿದ್ರು. ಸೊ ಅವರ ಹೆಂಡತಿ ವಿಧವೆಯರಾಗ್ತಾಯಿದ್ರು, ಅವರ ಮಕ್ಕಳು ಅನಾಥರಾಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಾಮಾಜಿಕ ಒಂದು ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ, ಅವರಿಗೆ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹುಪತ್ನಿತ್ವಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸೊ ಆದರೆ ಅದು ಇವಾಗ ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನಮೂದು ಮಾಡಲಾಗಿದೆ. ಸೊ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಮತ್ತು ಸರಿಯತ್ ಆ್ಯಕ್ಟ್ 1937 ಆಗಿರ್ಬೋದು, ಇದರಲ್ಲಿ ಇರುವಂಥದ್ದು ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 44ನಲ್ಲಿ ಅಂದರೆ ಈ ಒಂದು ಇದರಲ್ಲಿ ಇದ್ದರೂ ಕೂಡ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 44 ಏನಿದೆ ಇದರಲ್ಲಿ UCCನ ತರಬೇಕು ಅನ್ನೋದನ್ನು ಮಹತ್ವವಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಒತ್ತಿ ಹೇಳಲಾಗಿದೆ. ಸೊ ಅದೇ ರೀತಿಯಲ್ಲಿ ಶ್ರೀಮತಿ ಶಾರದಾ ಮುದ್ಗಲ್ ಪ್ರಕರಣ ಆಗಿರ್ಬೋದು, ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಕೂಡ ಈ ಒಂದು UCC ಆ್ಯಕ್ಟನ್ನು ಇದು ಜಾರಿಗೆ ತರಬೇಕು ಅನ್ನೋದನ್ನು, ಅಂದರೆ ಎಲ್ಲರಿಗೂ ಒಂದೇ ರೀತಿಯ ಒಂದು ನ್ಯಾಯ ಇರಬೇಕು, ಹಾಗಾಗಿ ಎಲ್ಲರಿಗೂ ಒಂದೇ ಸಮಾನವಾದಂಥ ಒಂದು ಕಾನೂನನ್ನು ತರಬೇಕು ಅಂತ ಈ ಒಂದು ಪ್ರಕರಣದಲ್ಲೂ ಕೂಡ ಅಲಹಾಬಾದ್ ಹೈಕೋರ್ಟ್ ಹೇಳಲಿಕ್ಕೆ ಇಚ್ಛೆಪಟ್ಟಿದೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರೋವಂಥದ್ದು ಅಂದರೆ ಪರ್ಸನಲ್ ಆಗಿರ್ಬೋದು, ಅದು ಸರಿಯತ್ ಕಾನೂನಿನಲ್ಲಿ ಆಗಿರ್ಬೋದು ಇರುವಂಥ ಒಂದು ಅವಕಾಶವನ್ನು ಇಲ್ಲಿ ಬಹಳಷ್ಟು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ನೋಡ್ಬೋದಾಗಿದೆ. ಆದರೂ ಇದು ಮುಸ್ಲಿಂ ಸಮುದಾಯದಲ್ಲಿ ದುರುಪಯೋಗ ಆಗ್ತಾ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಆದರೆ ಇಬ್ಬರು ಬಹುಪತ್ನಿತ್ವವನ್ನು ಹೊಂದಿದ್ದು ಅವರನ್ನು ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಳ್ಳೋಂಥ ಒಂದು ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಅದು ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಆದರೆ ಸುಳ್ಳನ್ನು ಹೇಳಿ ಮದುವೆಯನ್ನು ಮಾಡ್ಕೊಳ್ಳುವಂಥದ್ದು, ಒಬ್ಬರನ್ನು ಒಂದು ರೀತಿ ನೋಡಿಕೊಂಡು ಇನ್ನೊಬ್ಬರನ್ನು ಕಡೆಗಣಿಸುವಂಥದ್ದು, ಅವರ ಮಕ್ಕಳನ್ನು ಕಡೆಗಣಿಸುವಂಥದ್ದು, ಈ ರೀತಿ ಮಾಡುವಂಥದ್ದು ಮುಸ್ಲಿಂ ಲಾನು ಕೂಡ ಒಪ್ಪೋದಿಲ್ಲ.
ಸೊ ಇದರ ಒಂದು ಮುಸ್ಲಿಂನಲ್ಲಿ ಇರುವಂಥ ಈ ಒಂದು ಅವಕಾಶ, ಬಹುಪತ್ನಿತ್ವದ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಒಂದು ಅಂಶವನ್ನು ಅಲಹಾಬಾದ್ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಎತ್ತಿ ಹಿಡಿದಿದೆ.